ದೇವಸ್ಥಾನದ ಬಾಗಿಲಲ್ಲಿ ಮನೆಯಲ್ಲಿ ಈ ರಾಕ್ಷಸನ ಮುಖ ಇರುವುದೇಕೆ? ನೀವು ಮನೆಗಳಲ್ಲಿ ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ದೈತ್ಯ ರಾಕ್ಷಸನ ಕೇವಲ ಮುಖ ಇರುವುದನ್ನು ನೋಡಿರಬಹುದು. ಈ ರಾಕ್ಷಸ ಯಾರು ಗೊತ್ತೇ? ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಈ ರಾಕ್ಷಸನ ಮುಖವನ್ನು ಇಡಲು ಕಾರಣವೇನು? ನೋಡೋಣ. ನಮ್ಮನ್ನು, ನಮ್ಮ ಕುಟುಂಬವನ್ನು ಮತ್ತು ಮನೆಯನ್ನು ದೇವರು ರಕ್ಷಿಸುತ್ತಾರೆ ಎಂಬುದು ನಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ರಾಕ್ಷಸರು ಕೂಡ ನಮ್ಮ ಮನೆ ಮತ್ತು ದೇವಸ್ಥಾನಗಳನ್ನು ರಕ್ಷಿಸುತ್ತಾರೆ ಎಂದರೆ ನಂಬುವಿರಾ? ಕೆಲವು ದೇವಾಲಯಗಳಲ್ಲಿ ರಾಕ್ಷಸರನ್ನು ಆ ದೇವಸ್ಥಾನದ ದ್ವಾರಪಾಲಕರನ್ನಾಗಿಯೂ ನೋಡಿರಬಹುದು. ಅಲ್ಲಿ ರಕ್ಷಣೆಯನ್ನು ನೀಡುವಂತಹ ರಾಕ್ಷಸರ ಪ್ರತಿಮೆಯನ್ನು ಇಡಲಾಗುತ್ತದೆ. ಆ ದೈತ್ಯ ರಾಕ್ಷಸ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಈ ರಾಕ್ಷಸನು ವಾಸ್ತು ನಿಯಮಾನುಸಾರ ನಿರ್ಮಿಸಿದ ಮನೆಗಳನ್ನು ಮತ್ತು ದೇವಸ್ಥಾನಗಳನ್ನು ರಕ್ಷಿಸುತ್ತಾನೆ ಎನ್ನುವ ಕಾರಣಕ್ಕಾಗಿ ದೇವರನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಈ ರಾಕ್ಷಸನನ್ನು ಪೂಜಿಸಲಾಗುತ್ತದೆ. ಅನೇಕ ಜನರು ತಮ್ಮ ಮನೆಯ ಹೊರಗಿನ ಬಾಗಿಲಿನ ಮೇಲೆ ಅಥವಾ ಸುತ್ತಮುತ್ತಲಿನ ಗೋಡೆಗಳ ಮೇಲೆ ಈ ರಾಕ್ಷಸನ ಫೋಟೋವನ್ನು ಹಾಕುತ್ತಾರೆ. ಈ ರಾಕ್ಷಸನೇ ಕೀರ್ತಿಮುಖ ರಾಕ್ಷಸ. ಈ ರಾಕ್ಷಸನು ಶಿವನಿಂದ ಸೃಷ್ಟಿಯಾದನು ಎಂದು ಕಥೆಗಳು ಹೇಳುತ್ತವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಮ್ಮೆ ಶಿವನು ದೀರ್ಘ ತಪಸ್ಸಿನಲ್ಲಿ ಮುಳುಗಿದ್ದಾಗ ರಾಹು ಎನ್ನುವ ರಾಕ್ಷಸನು ಶಿವನ ಮುಡಿಯಲ್ಲಿದ್ದ ಚಂದ್ರನನ್ನು ಹಿಡಿದುಕೊಳ್ಳುತ್ತಾನೆ. ಇದರಿಂದಾಗಿ ಬ್ರಹ್ಮಾಂಡದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದನ್ನೆಲ್ಲ ನೋಡಿದ ಶಿವನಿಗೆ ಅತ್ಯಂತ ಕೋಪ ಬಂದಿತು. ಚಂದ್ರನನ್ನು ಹಿಡಿದು ಅಹಂಕಾರದಿಂದ ರಾಹು ಬೀಗಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ರಾಹುವಿನ ಅಹಂಕಾರವನ್ನು ನಾಶ ಮಾಡಲು ಭಗವಾನ್ ಶಿವನು ತನ್ನ ಸ್ವಕಣದಿಂದ ಕೀರ್ತಿಮುಖ ಎನ್ನುವ ದೈತ್ಯ ರಾಕ್ಷಸನನ್ನು ಸೃಷ್ಟಿಸಿದನು. ಶಿವನು ಕೀರ್ತಿಮುಖನಿಗೆ ರಾಹುವನ್ನು ತಿನ್ನಲು ಆದೇಶಿಸಿದನು. ಇದನ್ನು ಕಂಡ ರಾಹು ಹೆದರಿ ಶಿವನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಲು ಮುಂದಾಗುತ್ತಾನೆ. ರಾಹುವಿನ ಗೋಳಾಟವನ್ನ ನೋಡಿ ಶಿವನು ಅವನನ್ನು ಕ್ಷಮಿಸುತ್ತಾನೆ. ನಂತರ ಮತ್ತೆ ಶಿವನು ತನ್ನನ್ನು ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಆಗ ಕೀರ್ತಿಮುಖ ರಾಕ್ಷಸನಿಗೆ ತಾಳಲಾರದಷ್ಟು ಹಸಿವಾಗಲು ಪ್ರಾರಂಭವಾಗುತ್ತದೆ. ಆಗ ಅವನು ಶಿವನನ್ನು ಕುರಿತು, ಪ್ರಭು, ನನಗೆ ಹಸಿವನ್ನು ತಾಳಲು ಸಾಧ್ಯವಾಗುತ್ತಿಲ್ಲ. ಅತಿಯಾದ ಹಸಿವು ನನ್ನನ್ನು ಆವರಿಸಿದೆ. ಏನು ಮಾಡಲಿ ಎಂದು ಕೇಳುತ್ತಾನೆ. ಆಗ ಶಿವನು, ನಿನ್ನನ್ನು ನೀನೇ ತಿಂದುಕೋ ಎಂದು ಹೇಳುತ್ತಾನೆ. ಶಿವನು ಮತ್ತೆ ತಪಸ್ಸಿನಿಂದ ಹೊರಬರುವಷ್ಟರಲ್ಲಿ ಕೀರ್ತಿಮುಖನು ತನ್ನ ಬಾಯಿ ಮತ್ತು ಕೈಯನ್ನು ಬಿಟ್ಟು ದೇಹದ ಸಂಪೂರ್ಣ ಭಾಗವನ್ನು ತಿಂದು ಮುಗಿಸಿದ್ದ. ಇದನ್ನು ನೋಡಿದ ಶಿವನು ಅವನನ್ನು ತಡೆದು, ನಾನು ನಿನ್ನಿಂದ ಪ್ರಸನ್ನನಾಗಿದ್ದೇನೆ ಎಂದು ಹೇಳಿದನು. ಇಂದಿನಿಂದ ನೀನು ಎಲ್ಲಿ ಇರುತ್ತೀಯೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ನಿನ್ನ ಆಹಾರವಾಗುತ್ತದೆ. ಅಲ್ಲಿರುವ ದ್ವೇಷ ಮತ್ತು ಕೋಪವನ್ನು ಸಹ ನೀನು ತಿನ್ನುತ್ತೀಯಾ ಎಂದು ವರವನ್ನು ನೀಡುತ್ತಾನೆ. ಇದರ ನಂತರ ಕೀರ್ತಿಮುಖನನ್ನು ಮನೆ ಮತ್ತು ದೇವಾಲಯದ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ತಿನ್ನುವ ದೇವತೆಯಂತೆ ಪೂಜಿಸಲು ಪ್ರಾರಂಭಿಸಿದರು. ಜನರು ಅವನ ಮುಖವನ್ನು ಮನೆ ಮತ್ತು ದೇವಾಲಯದ ಹೊರಗೆ ಸ್ಥಾಪಿಸುತ್ತಾರೆ. ಅನೇಕ ಭಾರತೀಯ ದೇವಾಲಯಗಳಲ್ಲಿ ಮುಖ್ಯ ದ್ವಾರದ ಮೇಲೆ ಅಥವಾ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ತಲೆ ಇಲ್ಲದ ಭಯಾನಕ ಮುಖವು ನಮ್ಮನ್ನು ದಿಟ್ಟಿಸುತ್ತಿರುವುದನ್ನು ಅಥವಾ ನಗುತ್ತಿರುವುದನ್ನು ನಾವು ನೋಡಿರುತ್ತೇವೆ. ಅದೇ ಕೀರ್ತಿಮುಖ ರಾಕ್ಷಸ. ಕೆಲವರ ಪ್ರಕಾರ ಯೋಗ ಶಕ್ತಿಯ ಬಲದಿಂದ ಅನೇಕ ಶಕ್ತಿಗಳನ್ನು ಸಂಪಾದಿಸಿದ ವ್ಯಕ್ತಿಯೊಬ್ಬನಿದ್ದನು. ಅವನು ಶಿವನನ್ನು ಗೇಲಿ ಮಾಡಲು ಮತ್ತು ಅವಮಾನಿಸಲು ಪ್ರಾರಂಭಿಸಿದನು. ಅವನು ತನ್ನ ಶಕ್ತಿಯ ಬಗ್ಗೆ ಅತಿಯಾದ ಅಹಂಕಾರವನ್ನು ಹೊಂದಿದ್ದನು. ಕೋಪಗೊಂಡ ಶಿವನು ರಾಕ್ಷಸನನ್ನು ಸೃಷ್ಟಿಸಿದನು ಮತ್ತು ಈ ಯೋಗಿಯನ್ನು ತಿನ್ನಲು ಆದೇಶಿಸಿದನು. ಯೋಗಿಯು ಶಿವನ ಪಾದಕ್ಕೆ ಬಿದ್ದಾಗ ಶಿವನು ಅವನನ್ನು ಕ್ಷಮಿಸಿದನು. ಅಂದಿನಿಂದ ಈ ರಾಕ್ಷಸನನ್ನು ಮನೆ ಮತ್ತು ದೇವರ ರಾಕ್ಷಸನೆಂದು ಗುರುತಿಸಲಾಗುತ್ತದೆ. ಯಾವುದೇ ನಂಬಿಕೆಯನ್ನು ತೆಗೆದುಕೊಂಡರೂ ಕೀರ್ತಿಮುಖ ರಾಕ್ಷಸನು ಶಿವನಿಂದ ಸೃಷ್ಟಿಯಾದವನು ಎಂಬುದು ಸ್ಪಷ್ಟವಾಗಿರುತ್ತದೆ ಮತ್ತು ಈ ರಾಕ್ಷಸನನ್ನು ದೇವರು ಮತ್ತು ದೇವತೆಗಳ ರಾಕ್ಷಸನೆಂಬುದು ತಿಳಿದು ಬರುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.